ಗ್ಲೋಬಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ವೈ ಆರ್ ಸ್ವಾಮಿ ಅವರು ಅಣ್ಣ ಅವರಿಗೆ ಮಾಡಿದ ಸಿನಿಮಾಗಳ ಬಗ್ಗೆ ನಾವು ಇಷ್ಟು ದಿನ ಮಾತಾಡ್ತಾ ಇದ್ವಿ. ಅವರು ವಿಷ್ಣುವರ್ಧನ್ಗೂ ಮಾಡಿದ್ದಾರೆ, ಶ್ರೀನಾಥ್ಗೂ ಮಾಡಿದ್ದಾರೆ, ಲೋಕೇಶ್ಗೂ ಮಾಡಿದ್ದಾರೆ. ಬಹಳ ಡಿಫ್ರೆಂಟ್ ಆದ ಸಿನಿಮಾಗಳನ್ನು ಮಾಡಿದ್ದಾರೆ. ನಾವು ಆ ಥರದ ಡಿಫ್ರೆಂಟ್ ಆದ ಕೆಲವು ಸಿನಿಮಾಗಳ ಬಗ್ಗೆ ಈ ಸಂಚಿಕೆಯಲ್ಲಿ ಮಾತಾಡೋಣ. ಮನೆ ಬೆಳಕು 1975ರಲ್ಲಿ ಬಂತು. ಅದು ಚಂದ್ರಶೇಖರ್, ಅಶ್ವಥ್, ಬಾಲಕೃಷ್ಣ ಇದರ ಒಂದು ರೀತಿಯ ಸೆಂಟಿಮೆಂಟಲ್ ಕಥೆಯನ್ನು ಇಟ್ಕೊಂಡು ಬಂದಂಥ ಬಹಳ ಡಿಫ್ರೆಂಟ್ ಆದಂಥ ಸಿನಿಮಾ. ಅದು ಬಹಳ ದೊಡ್ಡ ಯಶಸ್ಸನ್ನು ಕಂಡ ಅವರ ಇನ್ನೊಂದು ಸಿನಿಮಾ ದೇವರ ಕಣ್ಣು. ಅದು 1975ರಲ್ಲಿ ಬಂತು. ಇದು ನಿಹಾನ್ ರಾಜನ್ ಗುಪ್ತಾ, ಡಾಕ್ಟರ್ ನಿಹಾನ್ ರಾಜನ್ ಗುಪ್ತಾ ಅವರ ಬೆಂಗಾಳಿಯ ಕಾದಂಬರಿಯನ್ನು ಆಧರಿಸಿರ್ತಕ್ಕಂಥದ್ದು. ಇದರ ಕತೆ ಬಹಳ ವಿಭಿನ್ನವಾಗಿತ್ತು. ಅಂದರೆ ತಂಗಿಯನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಣ್ಣ ಪೊಲೀಸ್ ಸಿಕ್ಕಾಕ್ಕೊಳ್ಳೋದು, ನೆನಪನ್ನು ಕಳ್ಕೊಂಡ ತಂಗಿಯನ್ನು ಒಬ್ಬ ಡಾಕ್ಟ್ರು ಮದುವೆ ಆಗೋದು, ಅವಳಿಗೆ ಮತ್ತೆ ನೆನಪನ್ನು ಬರೋದು, ಈ ಥರದಲ್ಲಿ ಅನೇಕ ತಿರುವುಗಳನ್ನು ಪಡೀತಾ ಹೋಗ್ತಕ್ಕಂತಹ ಕತೆ ಇದು. ಲೋಕೇಶ್, ಆರತಿ, ಅನಂತ್ನಾಗ್, ಅಂಬರೀಷ್, ಈ ಥರದ ವೆಂಕಟರಾವ್ ತಲಗೇರಿ, ಈ ಥರದ ಬಹಳ ದೊಡ್ಡ ದೊಡ್ಡ ಕಲಾವಿದರು ಅಭಿನಯಿಸಿದಂಥ ಸಿನಿಮಾ ಇದು. ತಂಗಿಯ ಪಾತ್ರದೊಂದು ಜಯಲಕ್ಷ್ಮಿ ಮಾಡಿದರು. ಇದು ಬಹಳ ವಿಭಿನ್ನವಾದಂತಹ ಸಿನಿಮಾ. ಅದು ಇದರಲ್ಲಿ ಅನಂತ್ನಾಗ್ ಅವ್ರಿಗೊಂದು ಬಹಳ ಇಷ್ಟವಾದ ಅದು ಸಿತಾರ್ ನುಡಿಸೋ ಹಾಡಿದೆ, ನಿನ್ನ ನೀನು ಮರೆತರೇನು ಸೊಗಸಿದೆ ಅಂತ. ಅದ್ರ ಪ್ಯಾತ ಕೂಡ ಇದೆ, ನಿನ್ನ ನೀನು ಮರೆತರೇನು ಸುಖವಿದೆ ಅಂಥೇಳಿ. ಅನಂತ್ನಾಗ್ ಈ ಹಾಡು ಬಹಳ ಇಷ್ಟ. ಅನಂತ್ನಾಗ್ ಯಾವಾಗಲೂ ಹೇಳೋರು, ಅವರು ಅಷ್ಟು ಬಹಳ ಅನಂತ್ನಾಗ್ ಅವಾಗೆಲ್ಲ ಆರ್ಟ್ ಫಿಲಮ್ಗಳನ್ನು ತುಂಬ ಮಾಡ್ತಾಯಿದ್ದ ಕಾಲ ಅದು. ವೈ ಆರ್ ಸ್ವಾಮಿ ಅವ್ರು ಕೇಳಿದ್ರಂತೆ, ಒಂದು ಸಿನಿಮಾ ಮಾಡಯ್ಯ ನನಗೆ ನೀನು, ಅದೆಲ್ಲರಿಗೂ ಮಾಡ್ತೀಯ ಅಂಥೇಳಿ. ಇವರು ಏನು ಕತೆ ಎಲ್ಲ ಇಂಥವೆಲ್ಲ ಮಾಡಲ್ಲ ನಾನು, ನೀವು ಯಾರನ್ನಾರ ಹಾಕ್ಕೊಳ್ಳಿದ್ದು ಏನು ಸಣ್ಣ ಪಾತ್ರ ತಾನೇ ಅಂದ್ರಂತೆ. ವೈ ಆರ್ ಸ್ವಾಮಿ ಅವ್ರಿಗೆ ಏನೋ ಒಂದು ಹಠ, ಅನಂತ್ನಾಗ್ ಹಾಕ್ಕೊಳ್ಳೇಬೇಕು ಅಂತ. ಆಮೇಲೆ ನೋಡೇ ಒಂದು ಹಾಡಿದೆ ನಿಮಗೆ ಅಂತ ಈ ಹಾಡು ಕೇಳಿಸಿದ್ರಂತೆ. ಅದು ಅನಂತ್ನಾಗ್ ಹೇಳಿದ್ರಂತೆ, ಇದು ಸಿತಾರ್ ಇಟ್ಕೊಂಡು ಹಾಡ್ಬೋದಾ ನಾನು ಅಂತ. ವೈ ಆರ್ ಸ್ವಾಮಿ ಅವರಿಗೆ ಭಾಳ ಆಶ್ಚರ್ಯ ಆಯ್ತಂತೆ. ಇಲ್ಲ, ನಾವು ಸಿತಾರ್ ಗಿತಾರ್ ಅಂತೆಲ್ಲ ಅಂದ್ಕೊಂಡಿಲ್ಲಲ್ಲ, ಅದು ಯಾಕೆ ಸಿತಾರ್ ಅಂತಾರಲ್ಲ. ಈ ಹಾಡಿಗೆ ಸಿತಾರ್ ತುಂಬ ಗೊತ್ತಿರಬೇಕು. ಅನಂತ್ನಾಗ್ ಸಿತಾರ್ ಚೆನ್ನಾಗಿ ನುಡಿಸ್ತಾರೆ. ನೀವು ಇವಾಗಲೂ ಸಿನಿಮಾದಲ್ಲ ಸಿತಾರ್ ಇಟ್ಕೊಂಡು ನುಡಿಸಿದ್ದಾರೆ ಅವರು. ಬಹಳ ವಿಭಿನ್ನ, ಅವ್ರಿಗೆ ಭಾಳ ಪ್ರಿಯವಾದ್ದು. ಅವ್ರು ಯಾವಾಗಲೂ ಹೇಳ್ತಾರೆ ನನಗೆ, ಅವರು ಅನಂತ್ನಾಗ್ ನೆನಪುಗಳು ಕೆಲವೆಲ್ಲ ಇದೆ. ಅವರ ಆಶ್ರಮದಲ್ಲಿ ಹೇಳ್ತಿದ್ದ ಪ್ರಾರ್ಥನೆಗಳು, ಶ್ಲೋಕಗಳು ಎಲ್ಲ ನೆನಪಿಟ್ಕೊಂಡಿರ್ತಾರೆ. ಅವ್ರು ಹೇಳೋದು, ಮುನ್ನೂರು ಸಿನಿಮಾ ಮಾಡಿದ್ದೇನೆ, ಅದು ಯಾವುದ್ರ ಡೈಲಾಗ್ ಕತೆ ನೆನಪಿಲ್ಲ ನನಗೆ, ಆ ಶ್ಲೋಕಗಳು ಪ್ರಾರ್ಥನೆಗಳು ಹೇಳೋ ಅವು ನೆನಪಿದ್ದಾವೆ ನನಗೆ. ಈ ಹಾಡು ಮಾತ್ರ ಅವ್ರು ಕೆಲವು ಹಾಡುಗಳು, ಆ ಹಾಡಿನ ಹಿಂದಿನ ಕತೆ ನೆನಪಿರುತ್ತೆ. ಅವ್ರು ನಂಗೆ ತುಂಬ ಸಲ ನಿನ್ನ ನೀನು ಮರೆತಾರೆ ಅನ್ನೋ ಕತೆ ಹೇಳಿದರು. ಹಾಗೆ ಲೋಕೇಶ್ ಅವ್ರಿಗೆ ಇದರಲ್ಲೊಂದು ಬಹಳ ಪ್ರಿಯವಾದ ಹಾಡಿದೆ, ನಗುವಿನ ಅಳುವಿನ ಸಂಕೋಲೆ. ಯೇಸುದಾಸ್ ಈ ಹಾಡನ್ನು ಬಹಳ ಅದ್ಭುತವಾಗಿ ಕೂಡ ಹೇಳಿದ್ದಾರೆ. ಇದನ್ನು ದೇವರ ಕಣ್ಣು ಒಂದು ರೀತಿ ಬಹಳ ವಿಭಿನ್ನವಾದ ಕಥೆಯ ಮತ್ತು ಬಹಳ ದೊಡ್ಡ ದೊಡ್ಡ ಕಲಾವಿದರಿಂದ ಇಟ್ಕೊಂಡು ಒಂಥರ ಪೈಪೋಟಿಯ ಅಭಿನಯ ಇದ್ದಂಥ ಸಿನಿಮಾ ಇದು. ವೈ ಆರ್ ಸ್ವಾಮಿ ಅವರ ಮಗಳು ಸುನೀತಾ ಬಹಳ ಒಳ್ಳೆಯ ಕಲಾವಿದ. ಅವರು ಅನೇಕ ಸಿನಿಮಾಗಳಲ್ಲಿ ಕೂಡ ಮಾಡಿದ್ದಾರೆ. ಮಮತೆ ಸಿನಿಮಾದ ತಾರೆ ಸಾವಿರ ಸೇರಿ ಚಂದಿರೆಗೆ ಸಾಟಿ ಏನಲ್ಲಿರ್ತಕ್ಕಂಥ ಮಗು ಸುನೀತಾ. ಈ ಸುನೀತಾ ದೊಡ್ಡವಳಾಗಿ ಕಲಾವಿದೆಯಾದಾಗ ಒಂದು ಸಿನಿಮಾ ಸುನೀತಾಗಾಗಿ ಅಂತ ಮಾಡಿದ್ರು ಅವರ ಪ್ರೊಡಕ್ಷನ್ನಲ್ಲಿ. ಹಾಗೆ ಮಾಡಿದಂತಹ ಸಿನಿಮಾ ಅಪರಾಧಿಯ ಕತೆ ಬಹಳ ವಿಭಿನ್ನವಾಗಿತ್ತು. ಕನ್ನಡದಲ್ಲಿ ನಮ್ಮಲ್ಲಿ ಬಾಂಡ್ ಸಿನಿಮಾಗಳಿದೆ, ಡಿಟೆಕ್ಟಿವ್ ಸಿನಿಮಾಗಳಿದೆ, ಅಥವಾ ನಿಮಗೆ ಒಂಥರ ಗ್ರಾಮೀಣ ಹೊಡೆದಾಟ ಈ ಥರದ ಕತೆಗಳ ಸಿನಿಮಾಗಳಿದೆ. ಥ್ರಿಲ್ಲರ್ಗಳು ಯಾವತ್ತಿಂದಲೂ ಕಮ್ಮಿ. ಥ್ರಿಲ್ಲರ್ ಅಂದರೆ ನಿಮ್ಗೆ ಅದರಲ್ಲಿ ಭಯಾನಕವಾದ ರಕ್ತಪಾತ ಎಲ್ಲ ಇರಬೇಕಾಗಿಲ್ಲ. ಪ್ರತಿ ಕ್ಷಣ ಕೂಡ ನಿಮ್ಮನ್ನು ಸೀಟಿನ ಕುದಿಗೆ ಬಂದು ನಿಂತ್ಕೊಂಡು ಏನಾಗ್ಬಿಡುತ್ತಪ್ಪ ಅಂತ ನೋಡೋ ಹಾಗೆ ಮಾಡೋದು ಥ್ರಿಲ್ಲರ್ ಸಿನಿಮಾಗಳು. ಈ ಕನ್ನಡದಲ್ಲಿ ಬಹಳ ಅಪರೂಪವಾದಂಥ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಈ ಅಪರಾಧಿ ಕೂಡ ಮುಖ್ಯವಾದದ್ದು. ಇದರಲ್ಲಿ ಸುನೀತಾ ಬಹಳ ಮುಖ್ಯವಾದ ಪಾತ್ರವನ್ನು ಮಾಡಿದ್ದಾರೆ. ಶ್ರೀನಾಥ್ ಮತ್ತು ಆರತಿ, ಬಾಲಕೃಷ್ಣ, ನರಸಿಂಹರಾಜು, ತೂಗುದೀಪ ಶ್ರೀನಿವಾಸ್, NS ರಾವ್ ಈ ಥರದ ಕಲಾವಿದರು ಈ ಸಿನಿಮಾದಲ್ಲಿದ್ದರು. ಸತ್ಯಂ ಇದರ ಸಂಗೀತ ನಿರ್ದೇಶಕರು. ಇದ್ರ ಬಗ್ಗೆ ನಾನು ವಿಜಯ ನರಸಿಂಹ ಬಗ್ಗೆ ಮಾತಾಡಲು ಹೇಳಿದೆ. ಈ ವಿಜಯ ನರಸಿಂಹ ಮತ್ತು ಸತ್ಯಂ ನೈಬರ್ಸ್, ಅವರಿಬ್ಬರು ಬಹಳ ಕೌಟುಂಬಿಕ ಸ್ನೇಹಿತರು ಕೂಡ. ಅವರಿಬ್ಬರ ಕುಟುಂಬಗಳು ಕೂಡ ಫ್ಯಾಮಿಲಿ ಟ್ರಿಪ್ ಎಲ್ಲ ಹೋಗ್ತಾಯಿದ್ರು. ಆಗ ಒಂದು ಸಲ ವಿಜಯ ನರಸಿಂಹಂಗೆ ಸತ್ಯಂ ಫಾಸ್ಟ್ ಟ್ರ್ಯಾಕಿಗೆ ಬಹಳ ಪ್ರಸಿದ್ಧರು ಆ ಕಾಲದಲ್ಲೇ. ಒಂದು ಫಾಸ್ಟ್ ಟ್ರ್ಯಾಕ್ ಟ್ಯೂನ್ ಕೊಡ್ತೀನಿ, ಒಂದು ಹಾಡು ಬರಿ ಅಂದ್ರಂತೆ. ವಿಜಯ ನರಸಿಂಹಗೆ ಯಾವ ಸಿನಿಮಾಕ್ಕೆ ಅಂತಂದರೆ, ನೀನು ಬರಿಯಯ್ಯ, ನಾನು ಎಲ್ಲ ಒಂದು ಕಡೆ ಬಳಸ್ಕೊತೀನಿ ಅದನ್ನು ಅಂತ
ಬರೆಸಿಟ್ಕೊಂಡಿದ್ರಂತೆ. ಈ ಸಿನಿಮಾ ಬಂದಾಗ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ. ವೈಆರ್ ಸ್ವಾಮಿಯವ್ರಿಗೆ ಹೇಳಿದ್ರಂತೆ ವಿಜಯ ನರಸಿಂಹ. ವೈಆರ್ ಸ್ವಾಮಿಯವ್ರು 2 ಸಲ ಅಲ್ಲ, ಇದು ಜಯಗೋಪಾಲ ಉದಯಶಂಕರ ಬರೆದಿರಬೇಕು, ವಿಜಯ ನರಸಿಂಹ ಇರೋಕ್ಕಿಲ್ಲ. ಸತ್ಯಂ ಹೇಳಿದ್ರಂತೆ, ಇಲ್ಲ ಅವ್ರು ಹಂಗೆ ಬರೆಯಲ್ಲ ಅಂತಲೇ ನಾನು ಬರೆಸಿದ್ದೀನಿ, ನಾನು ಹಾಡಲ್ಲ ಅಂಥೇಳಿ. ಆಮೇಲೆ ವಿಜಯ ನರಸಿಂಹನ ಕರೆಸಿ ಒಳ್ಳೆ ಗೌರವಧನನ್ನು ಕೊಟ್ಟಂತ ವೈಆರ್ ಸ್ವಾಮಿ. ವಿಜಯ ನರಸಿಂಹನೇ ಇದನ್ನು ನಂಗೆ ತುಂಬ ಸಲ ಹೇಳೋರು ಇದನ್ನು. ಅದು ಓರಮ್ಮಿ ಬಾರಮ್ಮಿ ಕೂಡಿ ಆಡೋಣ ಅಂಥೇಳಿ. ಅದು ದುರದೃಷ್ಟವಶಾತ್ ಆಕಾಶವಾಣಿಯಲ್ಲಿ ಇವತ್ತಿಗೂ ಉದಯಶಂಕರ್ ಹೆಸರಲ್ಲಿ ಹೋಗುತ್ತೆ ಹಾಡೋದು. ಅದು ವಿಜಯ ನರಸಿಂಹ ಇಷ್ಟೆಲ್ಲ ಕಥೆ ಇದೆ ಅದಕ್ಕೆ. ಇನ್ನೊಂದು ಈ ಸಿನಿಮಾದ ಬಹಳ ವಿಶಿಷ್ಟವಾದ ಹಾಡು ನರಸಿಂಹರಾಜು. ಬೇಡ ನಂಬಬೇಡ ಜೀವ ಹೋದರು ಹೆಂಗಸರನ್ನು ಎಂದಿಗೂ ನೀನು ನಂಬಬೇಡ ಅಂಥೇಳಿ. ಅದು ಪರ್ಯಾಪ್ಸ್ ನರಸಿಂಹರಾಜು ಅವರ ಕೊನೆಯ ಸಿನಿಮಾಗಳಲ್ಲಿ ಒಂದಿದು. ಇದ್ರ ಬಗ್ಗೆ ಆಗ ಪತ್ರಿಕೆಗಳ ಚರ್ಚೆ ಕೂಡ ಆಗಿತ್ತು. ನರಸಿಂಹರಾಜು ಅಂತ ಹಿರಿಯ ಹಾಸ್ಯ ಕಲಾವಿದನ ಹತ್ರ ಇಂತಹ ಪಾತ್ರ ಮಾಡಿಸಿದಾರಲ್ಲ ಅಂಥೇಳಿ, ಇಂಥ ಹಾಡು ಆಡಿಸಿದ್ದಾರೆ ಅಂಥೇಳಿ. ಮತ್ತು ಕೆಲವರು ಇಲ್ಲ, ಇದು ನರಸಿಂಹರಾಜು ಚೆನ್ನಾಗೂ ಅಭಿನಯ ಮಾಡಿದ್ದಾರೆ ಅಂತ ಇದಕ್ಕೊಂದೊಂದು ಕೌಂಟರ್ ಚರ್ಚೆಗಳು ನಡೀತಿತ್ತು. ಅದು ಬಿಟ್ಟರು ಈ ಹಾಡು ಚೆನ್ನಾಗಿದೆ ಆ ಕಾಲಕ್ಕೆ. ನಗುವ ನಿನ್ನ ಮೊಗವ ಚಿನ್ನ ಅಂತ ಒಂದು ಹಾಡಿದೆ ಇದರಲ್ಲಿ. ಅಪರಾಧಿ ನನಗೊಂದು ಥ್ರಿಲ್ಲರ್ಗಳ ಜಾನರನ್ನು ಇಟ್ಕೊಂಡ್ರೆ ವೈಆರ್ ಸ್ವಾಮಿ ಮಾಡಿದ ಬಹಳ ದೊಡ್ಡ ಪ್ರಯೋಗ ಅಂತ ಅನಿಸುತ್ತೆ. ಹಾಗೆ ವೈಆರ್ ಸ್ವಾಮಿ ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡೋದರಲ್ಲಿ ಕೂಡ ಎತ್ತಿದ ಕೈ. ಅವರು ಮಾಡಿದಂಥ ಭಾಳ ವಿಶಿಷ್ಟವಾದ ಸಿನಿಮಾ ಪಾವನಗಂಗಾ. ಪಾವನಗಂಗಾ ಕೃಷ್ಣಮೂರ್ತಿ ಪುರಾಣಿಕರ 3 ಕಾದಂಬರಿಗಳನ್ನು ಆಧರಿಸಿದಂತಹ ಸಿನಿಮಾ ಅದು. ಅದು ಪಾವನಗಂಗಾ, ಗಂಧದ ಬಳ್ಳಿ, ಆಕಾಶದೀಪ 3 ಕಾದಂಬರಿಯ ಸರಣಿಯನ್ನು ಇಟ್ಕೊಂಡು ಅವರು ಪಾವನಗಂಗಾ ಅಂತ ಒಂದು ಸಿನಿಮಾ ಮಾಡಿದ್ರು. ಇದು ಆರತಿ ಅವರು ಯಾವಾಗಲೂ ಈ ಸಿನಿಮಾ ತುಂಬ ನೆನಪು ಮಾಡ್ಕೊಳ್ಳೋರು. ಅವರಿಗೆ ಬಹಳ ಇಷ್ಟವಾದ ಪಾತ್ರ ಇದೆ. ಯಾಕಂದರೆ ಸಾಕಷ್ಟು ಸವಾಲುಗಳನ್ನು ಎದುರಿಸ್ಕೊಂಡು ಬಂದಂತಹ ಗಂಗಾ ಕೊನೆಗೆ ಗಂಗಾ ನದಿಯ ಥರ, ಅದಕ್ಕೆ ರಾಮತೇರಿ ಗಂಗಾ ಮೈಲಿ ಥರದ ಕಥೆ ಇದು. ಎಷ್ಟೇ ಅಪವಾದ ಬಂದರೂ, ಎಷ್ಟೇ ನೋವುಗಳು ಬಂದರೂ ಗಂಗಾ ನದಿ ಎಲ್ಲ ಕಸವನ್ನು ತೆಗೆದು ನಿರ್ಮಲವಾಗಿ ಹರಿಯುತ್ತೆ. ಅದೇ ಥರ ಈ ಪಾವನಗಂಗಾ. ಶ್ರೀನಾಥ್ ಇದರಲ್ಲಿ ಬಹಳ ಮುಖ್ಯವಾದ ಪಾತ್ರದಲ್ಲಿದ್ದರು. ಅಶೋಕ್ ಇದ್ದರು, ಬಾಲಕೃಷ್ಣ, ಸಂಪತ್, ಮುಸುರಿ ಕೃಷ್ಣಮೂರ್ತಿ ಇದ್ದರು. ಪಾವನಗಂಗಾ ಇವತ್ತಿಗೂ ಬಹಳ ಪ್ರಸಿದ್ಧವಾಗಿರುವುದು ಅದರ ಹಾಡುಗಳಿಗೆ. ಅದರಲ್ಲೂ ಆಕಾಶ ದೀಪವೋ ನೀನು ಬಹಳ ಪ್ರಸಿದ್ಧವಾದ ಹಾಡು. ಅದು 2 SP ಮತ್ತು ಜಾನಕಿ ಹಾಡಿರೋದಿದೆ. ಜಾನಕಿ ಹಾಡಿದ ಹಾಡು ಬಹಳ ಪ್ರಸಿದ್ಧವಾದದ್ದು. ಅದು ಎಷ್ಟೋ ವರ್ಷಗಳ ನಂತರ 99 ಸಿನಿಮಾ ಮಾಡುವಾಗ ಈ ಹಾಡನ್ನು ಬಹಳ ಪ್ರಮುಖವಾಗಿ ರೀಯೂಸ್ ಮಾಡಿಕೊಂಡ್ರು. ಮೊದಲನೇ ದಿನವೇ ಸೋತೆ ಈ ಸಿನಿಮಾದೊಂದು ಬಹಳ ವಿಶಿಷ್ಟವಾದಂಥ ಹಾಡಿದು. ಚಾಮುಂಡೇಶ್ವರಿಯಲ್ಲಿ ಇದರ ಚಿತ್ರೀಕರಣ ನಡೀತು. ಪಾವನಗಂಗಾ ಯಶಸ್ವಿಯಾದ ಸಿನಿಮಾ. ಒಂದು ಕಾದಂಬರಿಯನ್ನು, ಮತ್ತು ನಾವು ಈ 3 ಕಾದಂಬರಿ ಅಂತ ಹೇಳುವಾಗೆಲ್ಲ ನಾವು ನಾಗರಹಾವು, ಆಕಸ್ಮಿಕ ಆ ಥರದ್ದನ್ನು ನೆನಪು ಮಾಡ್ಕೊಳ್ತೀವಿ. ಇದು ನೀವು ಆ 3 ಕಾದಂಬರಿಯನ್ನು ಓದಿದ್ರೆ ಬಹಳ ದೊಡ್ಡ ಕ್ಯಾನ್ವಾಸ್ ಇದು. ಈ ದೊಡ್ಡ ಕ್ಯಾನ್ವಾಸನ್ನು 3 ಗಂಟೆ ಸಿನಿಮಾಕ್ಕೆ ಇವರು ಅಳವಡಿಸಿರೋ ಕ್ರಮ ಇದೆಯಲ್ಲ, ಇದೊಂಥರ ಮಾಡೆಲ್ ಕೂಡ ಪಾವನಗಂಗಾ. ಹಾಗೆ ವಜ್ರಮುನಿಯವರು ಒಂದು ಸಲ ವೈಆರ್ ಸ್ವಾಮಿಯವರನ್ನು ಕೇಳಿದ್ರಂತೆ, ಸರ್ ನೀವು ಯಾರ್ಯಾರಿಗೋ ಸಿನಿಮಾ ಮಾಡ್ತೀರ, ನನಗೊಂದು ಸಿನಿಮಾ ಮಾಡಿಕೊಡಿ ಅಂಥೇಳಿ. ಯಾಕೆ ಅಂತಂದರೆ ವಜ್ರಮುನಿ ಯಾಕೋ ಕೈ ಇಟ್ಟಿದ್ದೆಲ್ಲ ಆಗ್ತಿಲ್ಲ, ಒಂದು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಮಾಡಿಕೊಡಿ ಅಂಥೇಳಿ. ವಜ್ರಮುನಿ ಯಾವಾಗಲೂ ಒಂದು ಮಾತು ಹೇಳೋರು, ನಿಜವಾಗ್ಲೂ ನನ್ನನ್ನು ಕಾಪಾಡಿದ್ದು ವೈಆರ್ ಸ್ವಾಮಿ ಅಂಥೇಳಿ. ಅಷ್ಟೊತ್ತಿಗೆ 10-12 ಸೈಟ್ಗಳೆಲ್ಲ ಮಾರುವ ಸ್ಥಿತಿ ಇತ್ತು. ತಾಯಿಗಿಂತ ದೇವರಿಲ್ಲ ಸಿನಿಮಾನ ಮಾಡಿದ್ರು. ಇದಕ್ಕೆ ಮೊದಲು ವಸಂತ ಗೀತಾ ಅಂತ ಹೆಸರಿಟ್ಟಿದ್ರು ಈ ಸಿನಿಮಾಕ್ಕೆ. ಯಾಕೆಂದರೆ ವಸಂತ ಗೀತಾ ಆ ಸಿನಿಮಾದ 2 ಕ್ಯಾರೆಕ್ಟರ್ಗಳು. ಆಮೇಲೆ ಇದಕ್ಕೆ ತಾಯಿಗಿಂತ ದೇವರಿಲ್ಲ ಅಂತ ಹೆಸರು ಬದಲಾಯಿಸಿದ್ರು. ವಜ್ರಮುನಿ ಸ್ವತಃ ನಿರ್ಮಾಪಕರಾಗಿ ಕೂಡ ಈ ಸಿನಿಮಾದಲ್ಲಿ ಖಳನಟನ ಪಾತ್ರವನ್ನೇ ಮಾಡಿದ್ರು ಅವರು. ಅಂದ್ರೆ ಬಹಳ ಚಿಕ್ಕ ಬಂದು ಹೋಗುವಂಥ ಪಾತ್ರ ಅದು. ಆ ಪಾತ್ರವನ್ನೇ ಮಾಡಿದ್ರು ಅವರು. ನಾನು ಕೇಳಿದ್ದೆ ವಜ್ರಮುನಿನ, ಯಾಕೆ ಸರ್ ನಿಮ್ಮದೇ ಸಿನಿಮಾ ನೀವು ಹೀರೋ ಆಗಿ ಮಾಡ್ಬೋದಾಗಿತ್ತಲ್ಲ ಅಂತೇಳಿ. ಅವ್ರು ಅಂದಿದ್ರು, ಅಲ್ಲಪ್ಪ ನಾನೇನೋ ಹೀರೋ ಮಾಡಿಬಿಡ್ತೀನಿ, ಇವನು ಹೀರೋ ಅಂತೇಳಿ ಯಾರು ಜನ ನೋಡೋಕೆ ಬರ್ದಿರು, ದುಡ್ಡು ಕಳ್ಕೊಳ್ಳೋಣ ಯಾರು, ನಾನೇ ತಾನೆ. ಆಮೇಲೆ ಅದರಿಂದ ನಂಗೆ ಸಿನಿಮಾ ಗೆಲ್ಲೋದು ಇಂಪಾರ್ಟೆಂಟ್ ಆಗಿತ್ತು ಅಂತ ಅಂದಿದ್ರು. ಜಯಂತಿ ಮಂಜುಳಾ ಈ ಸಿನಿಮಾದ ಬಹಳ ಮುಖ್ಯವಾದ, ಲೋಕನಾಥ್ ಇದ್ದರು, ಜಯಂತಿ ಮಂಜುಳಾ ಇದರ ಬಹಳ ಮುಖ್ಯವಾದ ಪಾತ್ರದಲ್ಲಿದ್ದರು. ಆಮೇಲೆ ಶ್ರೀನಾಥ್, ನಾನು ಮಂಜುಳಾ ಪುಸ್ತಕ ಬರೆಯುವಾಗ ಶ್ರೀನಾಥ್ ಒಂದು ಜೋಕ್ ಮಾಡಿದರು, ಎಲ್ಲ ಶ್ರೀನಾಥ್ ಮಂಜುಳಾ ಪೇರ್ ಅಂತಾರೆ. ಒಂದು ಸಿನಿಮಾದಲ್ಲಿ ಶ್ರೀನಾಥ್ ಮಗಳ ಪಾತ್ರ ಮಂಜುಳಾ ಮಾಡಿದ್ದಾರೆ, ಗೊತ್ತೇನೆ ನಿಂಗೆ ಯಾವುದದು ಅಂತೇಳಿ ಅಂತ. ಅದು ಈ ತಾಯಿಗಿಂತ ದೇವರಿಲ್ಲ. ಆದರೆ ಇದರ ವಿಶೇಷ ಏನು ಅಂತಂದರೆ ತಂದೆ ಮಗಳು ಹೌದು, ಆದರೆ ಅವರಿಬ್ಬರು ಪರಸ್ಪರ ಈ ಸಿನಿಮಾದಲ್ಲಿ ಯಾವಾಗಲೂ ಭೇಟಿನೇ ಆಗಲ್ಲ.
ಅದು ಆ ಥರದ ಒಂದು ಸಂಯುಕ್ತ ಕಥೆ ಈ ಸಿನಿಮಾದಲ್ಲಿ ಇರ್ತಕ್ಕಂಥದ್ದು. ಇದರ ಅಮ್ಮ ಎಂದರೆ ಮೈಮನವೆಲ್ಲ ಬಹಳ ಪ್ರಸಿದ್ಧವಾದಂಥ ಹಾಡಿದು ರಾಜನ್ ನಾಗೇಂದ್ರ ಸಂಗೀತದಲ್ಲಿ ಉದಯಶಂಕರ್ ಇದನ್ನು ಮಾಡಿದರು. ಮದುವೆಯಾಗೋ ಹೆಣ್ಣೆ ಈ ಸಿನಿಮಾದ ಇನ್ನೊಂದು ಬಹಳ ಪ್ರಸಿದ್ಧವಾದಂಥ ಹಾಡಿದವು. ಮುಂದಿನ ಸಿನಿಮಾ ಶ್ರೀನಾಥ್ ಮತ್ತು ವಿಷ್ಣುವರ್ಧನ್ ಯಾವಾಗಲೂ ವೈರಸ್ವಾಮಿಯವ್ರ ಹತ್ರ ಹೇಳೋರು, ನೀವು ನನಗೊಂದು ಸಿನಿಮಾ ಕೊಟ್ಟಿಲ್ಲ ಅಂತ ಹೇಳಿ. ಇದು ವಿಷ್ಣುವರ್ಧನ್ ಗಮನದಲ್ಲಿ ಇಟ್ಕೊಂಡೇ ಮಾಡಿದಂಥ ಸಿನಿಮಾ ಕಣಯ್ಯ ಅಂತ ಹೇಳ್ತಾ ಇದ್ದ ಸಿನಿಮಾ ಮುಯಿಗೆ ಮುಯಿ. ಇದು 78ನೇ ಇಸ್ವಿಲಿ ಬಂತು. ಶ್ರೀನಾಥ್ ವಿಷ್ಣುವರ್ಧನ್ ಜೋಡಿ, ಕೆಲವು ಶ್ರೀನಾಥ್ ವಿಷ್ಣುವರ್ಧನ್ ಆ ಕಾಲದಲ್ಲಿ ಜೋಡಿಯಾಗಿ ಮಾಡಿದಂಥ ಸಿನಿಮಾ ಇದೆ. ಆರತಿ ಮಂಜುಳಾ ಪೇರ್ ಇದ್ರ ಜೊತೆಗೆ ಅಂಬರೀಷ್ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿದ್ದರು. ಸತ್ಯಂ ಇದರ ಸಂಗೀತ ನಿರ್ದೇಶನ. ಸತ್ಯಂ ಫಾಸ್ಟ್ ಟ್ರ್ಯಾಕ್ ಹಾಡುಗಳ ಬಗ್ಗೆ ನಾವು ತುಂಬ ಮಾತಾಡ್ತೀವಿ, ಆದರೆ ಸತ್ಯಂ ಕೊಟ್ಟ ಮೆಲೋಡಿಗಳಲ್ಲಿ ಬಹಳ ಇಷ್ಟವಾದದ್ದು ನನಗೆ ಈ ಸುಂದರ ಚಂದಿರನಿಂದ ಅಂಥೇಳಿ ಸಿನಿಮಾದಲ್ಲಿರ್ತಕ್ಕಂತಹದ್ದು. ಬೆಳ್ಳಿ ಚುಕ್ಕಿ ಸಿನಿಮಾದ ಇನ್ನೊಂದು ಹಾಡು. ಶ್ರೀನಾಥ್ ಅವರಿಗೆ ಒಂಥರ ಹೊಸ ಥರದ ಜೀವನ ಕೊಟ್ಟಂಥ ಸಿನಿಮಾ ಪಕ್ಕಾ ಕಳ್ಳ. ಇದು CVL ಶಾಸ್ತ್ರಿ ಅವರು ಈ ಸಿನಿಮಾನ ಮಾಡ್ತಾರೆ. ಇದರಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಈ ಸಿನಿಮಾದ ಬಹಳ ಪ್ರಸಿದ್ಧವಾದಂಥ ಹಾಡಿದು. ಇದರಲ್ಲಿ ರೂಪಾದೇವಿ ಈ ಸಿನಿಮಾ ಮೂಲಕ ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. ಇದು ಹೇರಾಪೇರಿ ಅಂತೇಳಿ ಒಂದು ಹಿಂದಿ ಸಿನಿಮಾದ ರಿಮೇಕ್ ಇದು. ಆದರೆ ಇದನ್ನು ತುಂಬ ಸೊಗಸಾಗಿ ಕನ್ನಡಕ್ಕೆ ಅಳವಡಿಸಿದ್ರು ಇವರು. ಅತ್ತೆಗೆ ತಕ್ಕ ಸೊಸೆ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದೇನು ಬಹಳ ವಿಶೇಷವಾದಂಥ ಕಥೆ ಅಲ್ಲ. ನರೇಂದ್ರ ಬಾಬು ಅವರು ಬಹಳ ಒಳ್ಳೆಯ ಸಂಭಾಷಣೆಯನ್ನು ಬರೆದಂಥ ಸಿನಿಮಾ ಇದು ಅಂತ ನಾನು ದಾಖಲೆ ಮಾಡ್ಬೋದು ಅಷ್ಟೇ. ಸವತಿಯ ನೆರಳು ವೈ.ಆರ್. ಸ್ವಾಮಿಯವರ ಬಹಳ ಮುಖ್ಯವಾದ ಸಿನಿಮಾ ಇದು. ಇದನ್ನು ನಾನು ಚಿಕ್ಕವನಾದಾಗ ಕೊಪ್ಪಳ JMJ ಟಾಕೀಸಲ್ಲಿ ನೋಡಿ ಭಾಳ ಹತ್ರ ಎಲ್ಲ ಭಯಪಟ್ಟಂಥ ಸಿನಿಮಾ ಇದು. ಆದರೆ ಇದು ಕಂಪ್ಲೀಟ್ ಹಾರರ್ ಅನ್ನೋ ಥರದಲ್ಲೂ ಅಲ್ಲ. ಇದು ಒಂದು ದೆವ್ವದ ಕಲ್ಪನೆ. ಇದು ರೆಬೆಕ್ಕಾ ಅಂತ ಒಂದು ಹಾಲಿವುಡ್ ಸಿನಿಮಾದ ಸಣ್ಣ ಇನ್ಫ್ಲುಯೆನ್ಸ್ ಇದೆ ಇದರಲ್ಲಿ. ಆರೂರ್ ಪಟ್ಟಾಭಿಯವರ ಕಾದಂಬರಿಯನ್ನು ಆಧರಿಸಿದಂಥ ಸಿನಿಮಾ ಇದು. ಶ್ರೀನಾಥ್, ಮಂಜುಳಾ, ಅಂಬರೀಷ್ ಈ ಸಿನಿಮಾದಲ್ಲಿದ್ದಾರೆ. ಎರಡು ಬಹಳ ಇದು ಒಂದು ಈ ಸಿನಿಮಾದಲ್ಲಿ ಒಂದು ಮನೆ ಶೂಟಿಂಗನ್ನು ಮಾಡಿದ್ದಾರೆ. ದೊಡ್ಡಬಳ್ಳಾಪುರದ ಹತ್ರದ ಒಂದು ಮನೆ. ಅದು ಒಂದು ಮನೆಯ ಒಳಾಂಗಣವನ್ನು ಎಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಬಹುದು ಅನ್ನೋದಕ್ಕೆ ಈ ಸಿನಿಮಾ, ಮತ್ತು ಅದರಲ್ಲೇ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರನ್ನು ಮಾಡಬಹುದು ಅಂತ ವೈ.ಆರ್. ಸ್ವಾಮಿಯವರು ಅಪರಾಧಿ ಇರ್ಬೋದು, ಸಿಪಾಯಿ ರಾಮು ಇರ್ಬೋದು, ಅಥವಾ ಈ ಸವತಿಯ ನೆರಳುಗಳೇ ಇರ್ಬೋದು, ಅವರು ಸಸ್ಪೆನ್ಸನ್ನು ಕ್ರಿಯೇಟ್ ಮಾಡೋದರಲ್ಲಿ ಬಹಳ ದೊಡ್ಡ ಎತ್ತಿದಕ್ಕೇನು. ಮುಂದಿನ ಸಿನಿಮಾ ಕುದುರೆಮುಖ ಮಾತಾಡುವಾಗಲೂ ಅದನ್ನು ಹೇಳ್ತೀನಿ ನಾನು. ಅದ್ರ ಜೊತೆಗೆ ಹೊರಾಂಗಣವನ್ನು ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ. ಅದರಿಂದ ಪಿಕ್ಚರೈಸೇಷನ್ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥ ಸಿನಿಮಾ ಇದು. ಇದರಲ್ಲಿ ಮಧುಮಾಸ ಬಂದಿದೆ, ಮತ್ತು ಒಕ್ಕಲಗಿತ್ತಿ ನಕ್ಕು ಹಾಡಿಯಾಳ ಬಹಳ ಪ್ರಸಿದ್ಧವಾದಂಥ ಹಾಡಿಗಳು. ವೈ.ಆರ್. ಸ್ವಾಮಿಯವರ ಇನ್ನೊಂದು ಬಹಳ ಕುತೂಹಲಕಾರಿ ಸಿನಿಮಾ ಜಾರಿಬಿದ್ದ ಜಾಣ. ಇದು ಚಂದುಲಾಲ್ ಜೈನ್ ಅವರು ನಿರ್ಮಾಣ ಮಾಡಿದಂಥ ಸಿನಿಮಾ. ಇದು ಕೂಡ ಬಹಳ ಡಿಫ್ರೆಂಟ್ ಆದ ಥ್ರಿಲ್ಲರ್ ಮತ್ತು ಸೋಷಿಯಲ್ ಮೆಸೇಜ್ಗಳನ್ನು ಇಟ್ಕೊಂಡು ಮಾಡಿದ್ದು. ಲೋಕೇಶ್, ಜಯಂತಿ, ರೇಖಾ ರಾವ್, ಶ್ರೀನಿವಾಸ ಮೂರ್ತಿ, ಪ್ರಮೀಳಾ ಜೋಶಿ ಈ ಥರದ ಅನೇಕ ಮುಖ್ಯ ಕಲಾವಿದರು ಇದರಲ್ಲಿದ್ದರು. ಇದು ಎಲ್ಲೇ ಮಾಧವನು ಹಾಡಿಗಾಗಿ ಈ ಸಿನಿಮಾ ಬಹಳ ಪ್ರಸಿದ್ಧವಾದದ್ದು. ಸಾಮಾನ್ಯಕ್ಕೆ ಉಪೇಂದ್ರ ಕುಮಾರ್ನ ಹೆಚ್ಚು ವೈ.ಆರ್. ಸ್ವಾಮಿ ಬಳಸೋರು. ಇದರಲ್ಲಿ ಟಿ.ಜಿ. ಲಿಂಗಪ್ಪ ಸಂಗೀತವನ್ನು ಕೊಟ್ಟಿದ್ದಾರೆ. ಬಹಳ ನನಗೆ ನನ್ನದೇ ನ್ಯಾಯ ಈ ಸಿನಿಮಾದ ಹಾಡು ತುಂಬ ವಿಭಿನ್ನವಾಗಿ ಮೂಡಿಬಂತು. ವೈ.ಆರ್. ಸ್ವಾಮಿಯವರ ವಿಶೇಷ ಏನು ಅಂತಂದರೆ, ಅವರು ಆ ಸಿನಿಮಾದ ಸಬ್ಜೆಕ್ಟಿಗೆ ಹೊಂದುವಂಥ ಮ್ಯೂಸಿಕ್ ಡೈರೆಕ್ಟರ್ಗಳನ್ನು ಉಪಯೋಗಿಸೋರು. ಅವರ ಸಿನಿಮಾದಲ್ಲಿ ಸತ್ಯಂ ಬಳಸಿದ್ದಾರೆ, ರಾಜನ್ ನಾಗೇಂದ್ರ ಬಳಸಿದ್ದಾರೆ, ಉಪೇಂದ್ರ ಕುಮಾರ್ ಬಳಸಿದ್ದಾರೆ, ರಂಗರಾಯರನ್ನು ಬಳಸ್ಕೊಂಡಿದ್ದಾರೆ, G.K. ವೆಂಕಟೇಶ್ ಬಳಸ್ಕೊಂಡಿದ್ದಾರೆ, ಸತ್ಯ ಟಿ.ಜಿ. ಲಿಂಗಪ್ಪನವ್ರನ್ನ ಬಳಸ್ಕೊಂಡಿದ್ದಾರೆ. ಆ ಕಾಲದ ಎಲ್ಲ ಮುಖ್ಯ ಸಂಗೀತ ಕೊನೆಗೆ 3.5 ವಜ್ರಗಳಿಗೆ ಬಂದಾಗ R. ಸುದರ್ಶನ್ ಬಳಸ್ಕೊಂಡಿದ್ದಾರೆ. ಆ ಕಾಲದ ಎಲ್ಲ ಮುಖ್ಯ ಸಂಗೀತ ನಿರ್ದೇಶಕರ ಜೊತೆಗೂ ಸಿನಿಮಾ ಮಾಡಿದಂಥವರು ವೈ.ಆರ್. ಸ್ವಾಮಿಯವರು. ಮತ್ತು ಹಾಡುಗಳ ವಿಷಯದಲ್ಲಿ ನಾನು ಜಯಗೋಪಾಲ್ ಯಾವಾಗಲೂ ಹೇಳೋರು, ವೈ.ಆರ್. ಸ್ವಾಮಿಯವ್ರಿಗೆ ಹಾಡು ಬರೆಯೋದು ಯಾವಾಗಲೂ ಬಹಳ ಚಾಲೆಂಜಿಂಗ್. ಅವ್ರು 2 ವರ್ಷ 3 ವರ್ಷನಿಗೆ ಅವ್ರ ಸಮಾಧಾನನೇ ಆಗ್ತಾ ಇರಲಿಲ್ಲ ಅವ್ರಿಗೆ. ನಂಗೆ ಹಾಡು ಅಂದರೆ ಅದೊಂದು ಕ್ಯಾರೆಕ್ಟರ್ನ ನಿರ್ಮಾಣ ಮಾಡಬೇಕು ಅಂತೇಳಿ. ಅದಕ್ಕೆ ನೀವು ಒಂದು ಗಮನಿಸಿ, ನಾನು ಇಷ್ಟು ಎಪಿಸೋಡ್ಗಳನ್ನು ಮಾಡ್ಕೊಂಬಂದಿದ್ದೀನಿ. ವೈ.ಆರ್. ಸ್ವಾಮಿಯವರ ಸಿನಿಮಾದ ಎಲ್ಲ ಹಾಡುಗಳು ಪ್ರಸಿದ್ಧವಾಗಿದೆ. ಕನಿಷ್ಠ 6 ಹಾಡಿದ್ರು, ಒಂದು 2 3 ಆದರೂ ಬಹಳ ಟಾಪ್ ಸಾಂಗ್ಸ್ ಅದರಲ್ಲಿ ಇದ್ದೇ ಇದೆ.
ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಥ್ರಿಲ್ಲರ್, ಇದು ಎಸ್ ಎಸ್ ಪಾಲ್ ಅವರು ಮಾಡಿದಂತಹದ್ದು. ಅದು ಚಕ್ರತೀರ್ಥ, ಧೂಮಕೇತು, ಸಿಪಾಯಿ ರಾಮು ಮಾಡಿದಂಥ ಪ್ರೊಡ್ಯೂಸರ್ ಪಾಲ್ ಅವರು. ಭಗವತಿ ಪ್ರೊಡಕ್ಷನ್ನಲ್ಲಿ ಮಾಡಿದಂಥ ಸಿನಿಮಾ ಕುದುರೆ ಮುಖ. ಇದು ಕುದುರೆ ಮುಖ ಇರ್ತಕ್ಕಂತಹ ಒಂದು ಲಾಂಛನದ ಕಥೆಯನ್ನು ಇಟ್ಟುಕೊಂಡು ಮಾಡಿದಂತಹ ಸಿನಿಮಾ ಇದು. ಅನಂತ್ನಾಗ್, ಆರತಿ, ಅಂಬರೀಷ್, ಸುಂದರಕೃಷ್ಣ ಅರಸ್ ಮೊದಲಾದವರು ಇದ್ದರು. ನೀ ಬಂದೆ ಮನದಿ ನಿಂದೆ ಈ ಸಿನಿಮಾದ ಬಹಳ ಪ್ರಸಿದ್ಧವಾದಂಥ ಹಾಡಿದು. ದೇವ್ರ ಕಣ್ಣು ಸಿನಿಮಾ ಮಾತಾಡುವಾಗ ನಾನು ಹೇಳಿದ್ದೆ, ಅನಂತ್ನಾಗ್ ಅವ್ರ ಜೊತೆಗೆ ಮಾತನಾಡುವಾಗ ವೈಆರ್ ಸ್ವಾಮಿಯವರು ಏನೇನಂತ ಯಾರ ಹತ್ರ ಮಾಡಿಸ್ದೇ ಇರೋಂಥ ಪಾತ್ರ ಮಾಡಿಸ್ತೀನಯ್ಯ ಅಂತ ಹೇಳಿದರು. ಕುದುರೆ ಮುಖದಲ್ಲಿ ಅದನ್ನು ಮಾಡಿಸಿದ್ರು. ಅನಂತ್ನಾಗ್ ಸಾಮಾನ್ಯಕ್ಕೆ ಒಂದು ಫ್ಯಾಮಿಲಿ ಮ್ಯಾನ್, ಲವರ್ ಬಾಯ್ ಈ ಥರದ ಪಾತ್ರ ಮಾಡ್ತಿದ್ದವ್ರನ್ನ ಅವ್ರು ಡಿಟೆಕ್ಟಿವ್ ಮಾಡಿದ್ರು ಈ ಸಿನಿಮಾದಲ್ಲಿ. ಫೈಟಿಂಗ್ ಸೀನ್ಗಳನ್ನು ಮಾಡಿದ್ರು. ಅನಂತ್ನಾಗ್ ಯಾವಾಗಲೂ ನೆನಪು ಮಾಡ್ಕೊಳ್ತಾರೆ, ಈ ಥರದ ಕ್ಯಾರೆಕ್ಟರ್ಗಳನ್ನು ನನ್ನ ಹತ್ರ ಮಾಡಿಸಿದ್ದು ವೈಆರ್ ಸ್ವಾಮಿ ಒಬ್ಬರೇನೆ ಅಂಥೇಳಿ. ಮತ್ತು ವೈಆರ್ ಸ್ವಾಮಿ ಒಬ್ಬರಿಗೆ ಆ ಥರದ ಪಾತ್ರಗಳನ್ನು ತೆಗೆಯೋಕ್ಕೆ ಸಾಧ್ಯ ಇತ್ತು. ಆರತಿ ಕೂಡ ಈ ಸಿನಿಮಾದಲ್ಲಿ ಬಹಳ ವಿಭಿನ್ನವಾದ ಪಾತ್ರವನ್ನು ಮಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ. ವೈಆರ್ ಸ್ವಾಮಿಯವರು ಅನೇಕ ಸಿನಿಮಾಗಳಿಗೆ ಜಯಗೋಪಾಲ್ ಹಾಡುಗಳನ್ನು ಬರೆದಿದ್ದಾರೆ. ಮತ್ತು ಪಾರ್ಕ್ ವ್ಯೂ ಹೋಟೆಲ್ನಲ್ಲಿ ಸಾಮಾನ್ಯಕ್ಕೆ ಅವರ ಸಾಂಗ್ ಕಂಪೋಸಿಷನ್ ಆಗುವಾಗ ವೈಆರ್ ಸ್ವಾಮಿಯವ್ರ ಬಗ್ಗೆ ಹೇಳೋರು. ವೈಆರ್ ಸ್ವಾಮಿಯವರು ಹಾಡು ಬರೆಯುವಾಗ ಬಹಳ ಅಲರ್ಟಾಗಿ ಕೂತ್ಕೊಂಡಿರೋರು. ಹಾಡೆಲ್ಲ ಆದಮೇಲೆ ಒಂದು ಅವರು ವರ್ಡಿಕ್ಟ್ ಯಾವಾಗಲೂ ಭಾಳ ಸೈಲೆಂಟ್ ವರ್ಡಿಕ್ಟ್. ಯಾಕೋ ನನಗಿದು ಅಷ್ಟು ಮನಸ್ಸಿಗೆ ಬರ್ತಾ ಇಲ್ಲ, ಒಂದು ರೌಂಡ್ ಮಸಾಲೆ ದೋಸೆ ತಿನ್ನೋಣ, ನಿಮ್ಗೆ ಏನಾದ್ರು ಐಡಿಯಾ ಬರ್ಬೋದು ನೋಡಿ, ಒಂದು ಅರ್ಧ ಗಂಟೆ ಬ್ರೇಕ್ ಅಂತ ಹೇಳಿ. ಯಾವತ್ತು ಹಿಂಗೆ ಬೇಕು ನನಗೆ ಅಂತ ಹೇಳ್ತಿರ್ಲಿಲ್ಲ. ಆದರೆ ಹಿಂಗಲ್ಲ, ಯಾಕೋ ಈ ಹಾಡು ಸಮಾಧಾನ ಇಲ್ಲ ಅಂತ ಹೇಳೋರು. ಹಂಗಾಗಿ ಸಿಪಾಯಿ ರಾಮು ಹಾಡುಗಳಿಗಂತೂ ಅವರು 4-5 ದಿನ ಆ ಥರದಲ್ಲಿ ಕೂತು ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಇವತ್ತಿಗೂ ಸಿಪಾಯಿ ರಾಮನ ಎಲ್ಲ ಹಾಡುಗಳು ಪ್ರಸಿದ್ಧವಾದದ್ದು. ವೈಆರ್ ಸ್ವಾಮಿಯವರ ಕೊನೆಯ ಸಿನಿಮಾ ಬಂಗಾರದಂಥ ಮಗ 1991ರಲ್ಲಿ ಬಂತು. ಹೊಸಬರು ಬಾಲರಾಜ್, ಶಿವಕುಮಾರ್, ಕೀರ್ತಿ ಅಂತಿದ್ರು, ಮತ್ತು ಗೀತಾ ಕಲ್ಯಾಣ್ ಕುಮಾರ್ ಅಂತ ಹಿರಿಯ ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ಭಾಗವಹಿಸಿದರು. ನಿರಂತರ ಸರಿಸುಮಾರು 50 ವರ್ಷ ಅವರು ಚಿತ್ರರಂಗದಲ್ಲಿ ಇದ್ದು ಕೊನೆಗೆ ಅವ್ರ ಮಗನ ಮನೆಯಲ್ಲಿ ಪುಣೆಯಲ್ಲಿ ಅವರು 2002 ಅಕ್ಟೋಬರ್ 21ರಂದು ನಿಧನರಾದರು. 90-91 ಸಾಲಿನ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಅವ್ರಿಗೆ ಸಿಕ್ಕಿದ್ದು ಬಿಟ್ಟರೆ ಹಾಗೆ ನೋಡಿದ್ರೆ ಯಾವುದೋ ದೊಡ್ಡ ಅವಾರ್ಡ್ಗಳು ಬರಲಿಲ್ಲ. ಅವ್ರ ಸಿನಿಮಾಗಳಿಗೆ ಸಾಕಷ್ಟು ಸಿನಿಮಾಗಳಿಗೆ ಅವಾರ್ಡ್ಗಳು ಬಂದಿದೆ. ವೈಆರ್ ಸ್ವಾಮಿ ಬಹುಶಃ ನಾವು ಇವತ್ತಿಗೆ ಮತ್ತೆ ನೆನಪು ಮಾಡ್ಕೊಳ್ಬೇಕಾದಂಥ ನಿರ್ದೇಶಕ. ನಮ್ಮಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಒಬ್ಬ ನಿರ್ದೇಶಕ ಪ್ರಸಿದ್ಧನಾದರೆ ಅವನ ಶೈಲಿ, ಅವನ ಮಾದರಿ, ಅವರು ಮಾಡಿದ ಪ್ರಯೋಗಗಳು ಈ ಥರದನ್ನು ಮಾಡ್ಬೋದು. ನಂಗೆ ವೈಆರ್ ಸ್ವಾಮಿಯವರು ಸೃಷ್ಟಿ ಮಾಡಿದ ಕ್ಯಾರೆಕ್ಟರ್ಗಳು, ಅವ್ರು ಸೃಷ್ಟಿ ಮಾಡಿದ ಹಾಡುಗಳು, ಅವ್ರು ಬಳಸ್ಕೊಂಡ ಲೊಕೇಶನ್ಗಳು, ಈ ಥರದಲ್ಲಿ ನಿಮ್ಗೊಂದು 5-6 PhD ಮಾಡೋದಕ್ಕಂತೂ ವೈಆರ್ ಸ್ವಾಮಿಯವರ ಸಿನಿಮಾಗಳ ಬಗ್ಗೆ ಆಸಕ್ತಿ ಇದೆ. ಇಲ್ಲಿಗೆ ನಾವು ವೈಆರ್ ಸ್ವಾಮಿಯ ಪಯಣವನ್ನು ಮುಗಿಸಿ ಮುಂದೆ ಒಬ್ಬ ಶ್ರೇಷ್ಠ ಕಲಾವಿದನ ಬಗ್ಗೆ ಮುಂದಿನ ಸಂಚಿಕೆಯನ್ನು ನಾವು ಆರಂಭ ಮಾಡ್ತೀವಿ.